Fabulous. Welcome back to our YouTube channel Dhruti Nutana Vlogs. ಇದು ಅರ್ಲಿ ಮಾರ್ನಿಂಗ್ 6 o'clock ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಈ ವ್ಲಾಗ್ ಬಂದುಬಿಟ್ಟು ನಾನು ಮೈಸೂರಿಗೆ ಹೋಗಿ ಎಲ್ಲೆಲ್ಲಿ ಹೋಗ್ತೀನಿ ಏನೇನು ಮಾಡ್ತೀನಿ ನಾನು ತೋರಿಸ್ತಿದ್ದೀನಿ ಬನ್ನಿ. ಆ್ಯಂಡ್ ಮೆಲೋಡಿ ಸಾಂಗ್ಸ್ ಎಲ್ಲ ಕೇಳಿಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಆ್ಯಂಡ್ ಇಟ್ ವಾಸ್ ವೆರಿ ಹಾಟ್. ಬೆಂಗಳೂರಲ್ಲಿ ಹೇಗಿದೆಯೋ ಅದಕ್ಕಿಂತ ಜಾಸ್ತಿ ಇತ್ತು ಮೈಸೂರಲ್ಲಿ ಬಿಸಿ ಕಾಲ. ನಾವು ಈಗ ಉಡುಪಿ ಉತ್ಸವ ಹೋಟೆಲ್ ಬಂದಿದ್ದೀವಿ. ಪಾರ್ಕಿಂಗ್ ಆಯಿತು, ಹೊರಗೆ ಹೋಗ್ತಾ ಇದ್ದೀವಿ. ಡಿಸ್ಕಷನ್ ಏನು ನಡೀತಾ ಇತ್ತಂದರೆ ನಾವು 2 ಕಾರಲ್ಲಿ ಹೋಗಿದ್ದು. ನಮ್ಮ ತಾತಂದಿರು ಒಂದು ಕಾರಲ್ಲಿ, ನಾವು ಒಂದು ಕಾರಲ್ಲಿ ಹೋಗಿ ಅದೆಲ್ಲ ನಾವೇನೇನು ಮಾಡಿರಿ, ಎಷ್ಟು ನಿದ್ದೆ ಹೊಡೆದ್ವಿ ಅಂತಂದು ಒಬ್ಬರು ಹೇಳ್ಕೊಂಡು ಟಿಫನ್ ಮುಗಿಸ್ತಾ ಇದ್ದೀವಿ. ಇಟ್ ವಾಸ್ ವೆರಿ ಫನ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಮೊಬೈಲ್ ದೋಸೆ ಹೇಗಿದೆ ಮಾ? ಚೆನ್ನಾಗಿದೆ ಅಪ್ಪ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಇಟ್ ಈಸ್ ಮೈ ಟೈಮ್ ಟು ಈಟ್ ದೋಸೆ ಅಂತೂ ತುಂಬ ಚೆನ್ನಾಗಿತ್ತು. ಹೇಗಿದೆ ಅಂತ ನಾನು ಹೇಳಿ ತುಂಬ ಬಿಸಿ ಗಾಳಿ ಇತ್ತು. ಬೆಂಗಳೂರಿಗಿಂತ ಜಾಸ್ತಿ ಮೈಸೂರಲ್ಲಿ ತುಂಬ ಬಿಸಿ ಇದೆ. ಆ್ಯಂಡ್ ತಾಯಿ ದರ್ಶನಕ್ಕಂತ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೊರಟ್ರಿ. ಆ್ಯಂಡ್ ಫೈನಲಿ ನಾವು ಟೆಂಪಲ್ಗೆ ರೀಚ್ ಆದ್ವಿ. ಅಲ್ಲಿ ನೋಡಿದ್ರೆ ತುಂಬ ರಶ್ ಇತ್ತು. ನಾವಲ್ಲಿ ಪಾರ್ಕಿಂಗ್ ಮಾಡೋದಷ್ಟರಲ್ಲೇ 15 minutes ಇರಿತು. ಆ್ಯಂಡ್ ನಾವೆಲ್ಲ ಮಾತಾಡ್ತಿದ್ವಿ ಇನ್ನು ಒಳಗೆ ಥರ ಇರುತ್ತೆ ಅಂತ. ಬಿಸಿಲಿಗೆ ನಾವು ತುಂಬ ಸಫಗೇಟ್ ಆಗ್ತಾಯಿದ್ರಿ ಸೆಕೆಗೆ. ಆಮೇಲೆ ಹೋಗುವಾಗ ಸಾಫ್ಟ್ ಟಾಯ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ನಂಗೆ ತುಂಬ ಇಷ್ಟ ಆಗಿದ್ದು ಸಾಫ್ಟ್ ಟಾಯ್. ಗೊಬ್ಬರ ನೋಡಿ ತಕ್ಷಣ ನಂಗೆ ತುಂಬ ಖುಷಿ ಆಯಿತು. ಅದೇ ಥರ ಬಿಸಿಲು ಕೂಡ ಜಾಸ್ತಿ ಇತ್ತು, ಕಾಲಿಡೋಕ್ಕಾಗ್ತಾ ಇರಲಿಲ್ಲ. ತಾಯಿ ದರ್ಶನಕ್ಕಂತ ಹೊರಟ್ರಿ. ನಾನು ಮಾನು ಮಂಜಮ್ಮ ಬೇಗ ರಶ್ಶಿಂದ ತಪ್ಪಿಸ್ಕೊಂಡ್ರಿ. ಆಗೋದ್ರು. ಫೈನಲಿ ವಿ ಫಿನಿಶ್ಡ್ ಅವರ್ ದರ್ಶನ. ಈಗ ಈಚೆ ಬಂದಿದ್ದೀವಿ. ಇನ್ನು ಕ್ಯೂ ಇದೆ, ಈ ಕಡೆ ಫ್ರೀ. ಮಾನು ಮುನಪ್ಪ ಅಂತೂ ಮಹಿಷಾಸುರನ ನೋಡೋಕೆ ಹೋಗಿ ನಾನು ನೋಡೋಕೆ ಹೋಗಿ. ಆ್ಯಂಡ್ ನಾವು ಇಷ್ಟೊಂದು ಹೊಟ್ಟೆ ಆಗಿದೆ ಅದಕ್ಕೆ. ಇದೇನಲ್ವಾ ಕಮೆಂಟ್ ಹಾಕ್ಬಿಟ್ರೆ. It was a yummy brunch. We tried North Indian dish. ಗೋಬಿ ಈಗ ನಾನಾ ಟೇಸ್ಟ್ ಮಾಡಿ ಹೇಳ್ತಾರೆ ಹೇಳಿ ಅಂತ. ಚೆನ್ನಾಗಿದ್ಯಾ ನನ್ನ ಊಟ? They 4 are sitting backside. I was asking, what did you take? How is the food? I like to take reviews for all. All was telling. ಈಗ ನಾವು ಮೈಸೂರು ಝೂಗೆ ಬಂದ್ರಿ. ಝೂ ಎಂಟ್ರೆನ್ಸಲ್ಲಿದ್ದೀರಿ. ಯಾವಾಗಲೂ ಡಿಸ್ಕವರಿಯಲ್ಲಿ ನೋಡಿ ತುಂಬ ಬೋರ್ ಆಗಿತ್ತು. ಮನೆಯವ್ರಿಗೆಲ್ಲರಿಗೂ ಹೇಳಿದ್ದೆ ನಾನು ಲೈವಲ್ಲಿ ನೋಡಬೇಕು ಅಂತ. ಹಾಗೆ ಮೈಸೂರಿಗೆ ಹೋಗೋ ಟೈಮಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂದಿದ್ರು. ಸೊ ಫೈನಲಿ ಬಂದೇ ಬಿಟ್ರಿ. ನಾನಂತೂ
ಬರ್ಡ್ಸ್ನ ನೋಡೋಕ್ಕೆ ಎಕ್ಸೈಟ್ ಆಗಿದ್ದೆ. ಫಸ್ಟ್ ನಾವು ಹೋಗಿದ್ದು ಬರ್ಡ್ ಸೆಂಚುರಿಗೆ. ಒಂದಕ್ಕಿಂತ ಒಂದು ಸಖತ್ತಾಗಿತ್ತು, ಕಲರ್ಫುಲ್ ಬರ್ಡ್ಸ್. ಆಮೇಲೆ ಅಲ್ಲಿ ನೋಡಿದ್ರೆ ಒಂದಕ್ಕಿಂತ ಒಂದು 100 ಇಯರ್ಸ್ 70 ಇಯರ್ಸ್ ಎಲ್ಲ ಬದುಕಿರುತ್ತೆ ಅಂತ ನೋಡಿ ಸಖತ್ ಶಾಕ್ ಆಯಿತು. ಇನ್ನು ಬೀರಂತೂ ನೀರು ಬಿಡ್ತಾಯಿದ್ರು. ಅಲ್ಲಿ ನೀರು ಇಲ್ದಿದ್ದಕ್ಕೆ ಅದು ಪಾಪ ಎಲ್ಲಿ ನೀರು ಬಿಡ್ತಾರೋ ಆ ಕಡೆ ಎಲ್ಲ ಓಡಾಡ್ಕೊಂಡು ಸ್ನಾನ ಮಾಡ್ತಾಯಿತ್ತು. ಆ್ಯಂಡ್ ಇಲ್ಲಿ ಚೀತಾ ಅಂತೂ ತಿಂದಿರೋದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ಪೇಸ್ ಇಟ್ಕೊಂಡು ಅಲ್ಲೇ ವಾಕ್ ಮಾಡ್ತಾಯಿತ್ತು. ಆ್ಯಂಡ್ ನಾವಂತೂ ಸಖತ್ ನೋಡಿ ಎಂಜಾಯ್ ಮಾಡಿದ್ರಿ. ಸೊ ನೀವು ಹೋಗಿ ನೀವು ನೋಡಿ. ಇಲ್ಲಿ ಗೋರಿಲಾ ಅಂತೂ ಬನಾನ ಎತ್ಕೊಂಡು ತಿಂದು ಗ್ಲಾಸ್ ಹತ್ರ ಎಲ್ಲ ಬಂದಿತ್ತು. ನನಗಂತೂ ತುಂಬ ಖುಷಿ ಆಯಿತು. ನಾನು ಮಾಮ ಜೊತೆ ಬೇಗ ಹೊರಟ್ಬಿಟ್ಟೆ. ಅದು ಮಲಗಿತ್ತು. ನಾವು ನೋಡಿದಾಗ ಮನಪ್ಪ ನೋಡಿದಾಗ ಅದು ಎದ್ದು ಬಂದು ಈ ಥರ ಎಲ್ಲ ವಾಕ್ ಮಾಡ್ತಾಯಿತ್ತು. ಇಟ್ ವಾಸ್ ಸೋ ಎಕ್ಸೈಟೆಡ್ ಟು ಸಿ. ಅದು ಬೇರೆ ಫಸ್ಟ್ ಟೈಮ್ ಅಲ್ವಾ. ಏನೇನು ನೋಡಿದೆ ಚಿಟ್ಟು? ಫ್ಲೆಮಿಗೋ, ವೈಟ್ ಪಿಕಾಕ್, ಕಲರ್ಫುಲ್ ಪಿಕಾಕ್, ಸಾರಸ್ ಕ್ರೇನ್ ಅಂತ ಐತೆ. ವೈಟ್ ಅದು ಅಲ್ಲಿನೂ ಐತೆ. How it make a sound? ಬಾತ್ ಕೊಡಿ. ಬಕ್ಕ ಪಕ್ಷಿ ನೋಡಲಿಲ್ವಾ ಬಿಕ್ಕ ಪಕ್ಷಿ ಅದು ಅಂದ್ರೆ ಅದು ಯಾರನ್ನೂ ಬಿಡಲ್ಲ ಅದ್ರ ಜೊತೆಲಿ ಸರ್ವೈವ್ ಮಾಡಕ್ಕೆ ಅಂತ. ಚಿಕ್ಕದು ಇದು ಇಲ್ಲಿ ನೋಡ್ರ ಇದೊಳಗಡೆ ವೈಟ್ದು. ನಾನು ನೋಡಿದೆ. ಇದು ಕೋಗಿಲೆಗಳು. ಸಿಲ್ವರ್ ಪೆಂಟಲ್, ಗೋಲ್ಡನ್ ಪೆಸೆಂಟ್ ಅಂತ ಇದೆ. ಇಲ್ಲೇ ಐತೆ ನೋಡ್ರಪ್ಪ. ಅಲ್ಲೇ ಇಲ್ಲಿ ಬಂತು ಅಲ್ಲೇ ಸಕ್ಕದಾಗೈತೆ ಅದ್ರ ಗೋಲ್ಡನ್. China, what's the bird name? Golden peasant. ಗೋಲ್ಡನ್ ಪೆಸೆಂಟ್ ಫುಲ್ ಗೋಲ್ಡ್. 18 years ಅಷ್ಟೇ. ಹೌದಾ? 8 years. ಬಾ. It is full of bird sanctuary. It's full of birds. ಆಟ ಆಡಿಸ್ತಾ ಇದ್ದೆ. ಸೇ ಹಾಯ್ ಬಂಗಾರ. ಇಲ್ಲಿ ತುಂಬ ಇದಾವೆ. World, it is her mama's world. Mama loves snakes. ಮೇಲೆ ಇದೆ ನೋಡಿ. ಆ್ಯಂಡ್ ನಾವು ಹೋಗಿದ್ದು ನಮ್ಮ ಮಾಮ ವರ್ಲ್ಡ್ಗೆ. ಸ್ನೇಕ್ಸ್, ನಮ್ಮ ಮಾಮಾಗಂತೂ ಸ್ನೇಕ್ಸ್ ಅಂದರೆ ತುಂಬ ಇಷ್ಟ. ಅಲ್ಲಿ ಇನ್ಫಾರ್ಮೇಷನ್ ಇದ್ದರೂ ನಾವು ಹೋಗಿ ತಿಳ್ಕೊಳ್ಳೋಕ್ಕಿಂತ ಮಾಮನೇ ಹೇಳ್ತಿದ್ದ ಅದು ಹೀಗಿದೆ ಅಂತ. ಆ್ಯಂಡ್ ನನಗೂ ಹಾವಂದರೆ ತುಂಬ ಭಯ, ಆದರೂ ನಾನು ನೋಡಬೇಕಂತ ಹೋಗಿದ್ದೆ. ಪುಟ್ಟು ಬಂದಿರಲಿಲ್ಲ, ಪುಟ್ಟುಗೂ ಭಯ. ಅಂದರೆ ನಾವು 3 ಜನ ಹೋಗಿದ್ರು ಹಾವನ್ನ ನೋಡೋಕ್ಕೆ. ಇಟ್ ವಾಸ್ ಸೂಪರ್ ಎಕ್ಸೈಟೆಡ್ ಆ್ಯಂಡ್ ಎಲ್ಲ ಒಂಥರ ಚೆನ್ನಾಗಿತ್ತು ನೋಡೋದಕ್ಕೆ. ನಮ್ಮ ಅಜ್ಜಿ ಮನೆ ಹತ್ರ ಹಾವಿತ್ತು. ಅದು ನೋಡಿ ಮಾಮ ಇನ್ನೂ ಜಾಸ್ತಿ ತಿಳ್ಕೊಂಡಿದ್ದಾನೆ ಸ್ನೇಕ್ಸ್ ಬಗ್ಗೆ. ಈ ಹಾವಂತೂ ಸಖತ್ ಉದ್ದ, ಸಖತ್ ದಪ್ಪ ಇತ್ತು. ಎದುರುಗಡೆ ನೋಡಿದ್ದಕ್ಕೆ ನಂಗೆ ಮೈಯೆಲ್ಲ ಜುಮ ಅಂತು. ಬಾಕ್ಸಲ್ಲಿ 2 ಹಾಕಿಟ್ಟಿದ್ರು. ಆ್ಯಂಡ್ ಅದಕ್ಕೆ ಆ ಥರ ಇದ್ದರೆ ಕಂಫರ್ಟಬಲ್ ಅಂತ ಅದೇ ಥರ ಡೆಕೋರೇಟಿವ್ ಮಾಡಿ ಅದನ್ನು ಇಟ್ಟಿದ್ದಾರೆ. ಆ್ಯಂಡ್ ಆ ಡೋರ್ ಕಾಣಿಸ್ತಿದೆಯಲ್ಲ ನಿಮಗೆ, ಅದು ಅದ್ರ ಫುಡ್ ತಿನ್ಕೊಬಂದು ಮಲಗಿದೆ. ಆ್ಯಂಡ್ ನನಗೆ ಫಸ್ಟು ಹೇಳಿದ್ರು ಸ್ನೇಕ್ಸ್ ಎಲ್ಲ ಇರುತ್ತೆ ಝೂ ಅಲ್ಲಿ ನೋಡ್ಕೊಬಾ ಅಂತ. ನಂಗೆ ಭಯ ಆಗಿತ್ತು, ಆದರೂ ಹೋದೆ. ಆ್ಯಂಡ್ ಇಟ್ ವಾಸ್ ಐ ಲೈವ್ ದಟ್ ನಾವು ನೋಡಿದ್ದು. ಫೈನಲಿ ಝೂ ನೋಡ್ಕೊಂಡು ಬಂದು ಕಾರಲ್ಲಿ ಕೂತಿದ್ದೀರಿ. ಸಖತ್ ಕಾರ್ ನೋಡ್ತಾ ಇದೆ, ನೀರು ಕುಡಿಬೇಕು. ಆ್ಯಂಡ್ ಝೂ ಅಲ್ಲಿ ನಡೆದು ಕಾಲೆಲ್ಲ ನಾವು ಬಂದಿತ್ತು. ಸೆಕೆಂಡ್ ಟೆಂಪಲ್ ವಾಸ್ ನಿಮ್ಶಾಂಬಾ ಟೆಂಪಲ್. ನಂಗೆ
ಕಾಲೆಲ್ಲ ನೋವು ಬಂದಿತ್ತು. ಆದರೆ ಆ ನೀರಲ್ಲಿ ಇಟ್ಟಿದ ತಕ್ಷಣ ನನ್ನ ಕಾಲು ನೋವೆಲ್ಲ ಏನೂ ಫೀಲೇ ಆಗಿಲ್ಲ. ಅಲ್ಲಿ ಮೀನೆಲ್ಲ ನೋಡಿಕೊಂಡು ಮೀನುಗುಟ್ಟ ಹಾಕಿ ದೇವ್ರ ದರ್ಶನ ಮಾಡೋಕ್ಕಂತ ಹೊರಟ್ರಿ ನಾವು. ಫೈನಲಿ ನಾವು ದರ್ಶನ ಮುಗಿಸ್ಕೊಂಡು ಬಂದ್ವಿ. ಈಗ ಫ್ರೂಟ್ಸ್ ಎಲ್ಲ ತಗೊಂಡು ತರಕಾರಿ ಎಲ್ಲ ತಗೊಂಡು ತಿಂದ್ವಿ. So yum. This delicious mango. I love mangoes. ಏನು Mango so cheap. ಏನಾಯ್ತು? ಖಾರ ತಲೆಗೆ ಅಪ್ಪ ಇಲ್ಲ ಹಾಕಿದ್ದೆ ನೋಡಿ ಎಷ್ಟು ಉಪ್ಪು ಎಷ್ಟು ಖಾರ ಅರ್ಧ ಪೇಪರ್ ಇಟ್ಕೊಂಡಿದ್ದೆ ನಿಜ. ಅಪ್ಪ ಮಾವಿನಕಾಯಿ ಮಾಡಿ ನಾವು ಈಗ ಸ್ಟವ್ ಬಂದಿದ್ವಿ ಸ್ನ್ಯಾಕ್ಸ್ ತಿನ್ನೋಕ್ಕೆ. ನಾನು ಆರ್ಡರ್ ಮಾಡಿದ್ದು ಪಿಸ್ತಾ ಫ್ಲೇವರ್, ಪುಟ್ಟು ಆರ್ಡರ್ ಮಾಡಿದ್ದು ಚಾಕ್ಲೇಟ್ ಫ್ಲೇವರ್. ನೋಡಿ ನಾವು ಮಧುರಲ್ಲಿದ್ದಿದ್ದು. ಮಧುರಲ್ಲಿ ಏನು ಫೇಮಸ್? ಮಧುರೊಡೆ. ಸ್ನ್ಯಾಕ್ಸ್ ಟೈಮ್ ಇದ್ದಿದ್ದರಿಂದ ಐಸ್ ಕ್ರೀಮ್ ತಿಂದು ಮಧುರ ವಡೆ ತಗೊಂಡು ತಿಂದ್ಬಿಟ್ಟು ಕಾಫಿ ಕುಡ್ದು ನೆಕ್ಸ್ಟ್ ಬಂದಿದ್ದು ಸ್ನ್ಯಾಕ್ಸ್ ಕಾಫಿ ಎಲ್ಲ ಮುಗಿಸ್ಕೊಂಡು ಈಗ ವಾಟ್ ದ ಟ್ರಾಫಿಕ್ ಬೆಂಗಳೂರಲ್ಲಿ. ಮನೆಗೆ ಹೋಗೋಷ್ಟರಲ್ಲಿ ಟಯರ್ಡ್ ಆಗಿತ್ತು. ಆದರೆ ನಾವು ಬೆಂಗಳೂರವ್ರಿಗೆ ಬೆಂಗಳೂರು ಅಂದ್ರೇ ಇಷ್ಟ. ಈ ವಿಡಿಯೋ ನಾನೇ ಎಡಿಟ್ ಮಾಡಿರೋದು, ವಾಯ್ಸ್ ಓವರ್ ಕಟ್ಟಿರೋದು. ಅದರಲ್ಲಿ ಏನಾದರೂ ಮಿಸ್ಟೇಕ್ ಕಾಣಿದ್ರೆ ನನಗೆ ಹೇಳಿ ಪ್ಲೀಸ್ ಕಮೆಂಟಲ್ಲಿ. ಆ್ಯಂಡ್ ಮಾನು ಸಣ್ಣ ಹೆಲ್ಪ್ ಇತ್ತು, ಥ್ಯಾಂಕ್ಸ್ ಮಾನು. ಆ್ಯಂಡ್ ಇದು ನಮ್ಮ ರ್ಯಾಂಡಮ್ ಪಿಕ್ಸ್. ನಾವೆಲ್ಲ ಟ್ರಿಪ್ ಅಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಮೈಸೂರಿಗೆ ಹೋಗಿ ನನಗೂ ಕೂಡ ತುಂಬ ಖುಷಿ ಆಯಿತು. ಕಿಕ್ಕಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಯಿತು. ಕಿಕ್ಕಿಗೂ ತುಂಬ ಖುಷಿಯಾಗಿದೆ ಅಂತ ಅನ್ಕೋತೀನಿ. ಇದೆಲ್ಲ ನಮ್ಮ ಪಿಕ್ಸ್ ನೋಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ನಾನು ನಿನ್ನ ಭೇಟಿ ಮಾಡ್ತೀನಿ. ಟಿಲ್ ದೆನ್ ಪ್ಲೀಸ್ ಫಾಲೋ ಮೀ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವ್ಲಾಗ್. Share and subscribe our channel. Thanks. Bye bye. See you guys.